ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಇವಳು ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅನ್ಕೋಬೇಡಿ, ಇದು ಜಸ್ಟ್ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಅವರಿಬ್ರು ಆ್ಯಕ್ಚುಲಿ ಬರಬೇಕಾಗಿತ್ತು, ಅದೇ ಕೊನೆಗೆ ಕೈ ಕೊಟ್ಟರು. ಸೊ ಅದಕ್ಕೆ ನಾವಿಬ್ಬರೇ ಸುಮ್ಮನೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಏನೇನೋ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಎಲ್ಲ ಫ್ಲಾಪ್ ಆಯಿತು. ಬನ್ನಿ ನಮ್ಮ ಧನು ಏನು ಮಾಡ್ತಿದ್ವಿ ಅಂತ ತೋರಿಸ್ತೀವಿ. ಏನು ಮಾಡ್ತಿದ್ಯಾ? ಆಲ್ಬಮ್ ನೋಡ್ತಾ ಇದ್ದೀನಿ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಒಂದೊಂದಾಗಿ. ಹೆಂಗೆ ರೆಡಿ ಮಾಡಿದ್ದು, ಇವಳು ಮೆಹಂದಿ ಕೈಗೆ ಹಚ್ಕೊಂಡಿರ್ತಾಳಲ್ವಾ, ಅದನ್ನ ಹಿಂಗೆ ಇಟ್ಕೊಬಿಟ್ಟಿದ್ಲಂತೆ. ಸೊ ಅದೆಲ್ಲ ಹಂಗೆ ಪ್ರಿಂಟ್ ಆಗಿಬಿಟ್ಟಿದೆ. ಇಲ್ಲಿ ಸ್ಟ್ಯಾಂಡರ್ಡ್ ಇದ್ದಾಗ ನೋಡಿ ಹೆಂಗಿದ್ದೀನಿ. ಇಲ್ಲಿ ಮೆಹಂದಿ ಮಾಡಿಕೊಂಡು ಅದು ಸ್ಟೋರಿ ಹೇಳ್ತಿದ್ರು. ಆ್ಯಕ್ಚುಲಿ ಆಂಟಿ ಹೇಳೋವರೆಗೂ ನನಗಷ್ಟು ಗೊತ್ತಾಗಿರಲಿಲ್ಲ. ಈ ನಿಮಗೆ ವಿಡಿಯೋದಲ್ಲೂ ಗೊತ್ತಾಯ್ತಲ್ಲ, ಅದು ಆ್ಯಕ್ಚುಲಿ ಇದೇ ಫೋಟೋ ಫ್ರೇಮ್ ಹಾಕಿರೋದು ಇದೆ ಅಲ್ಲಿ. ಆದರೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವಾ, ನಾವು ಚಿಕ್ಕವರಿದ್ದಾಗ ಫೋಟೋಸು ಇವಾಗಿನ ಫೋಟೋಸು ಹೆವಿ. ಅಯ್ಯೋ ಇದು ಆ್ಯಕ್ಚುಲಿ ಮದುವೆ ಫೋಟೋಸು. ಒಬ್ಬರೇ ಫೋಟೋಗ್ರಾಫರ್ ಅಲ್ವಾ, ಮದುವೆಗೂ ತೆಗ್ಸಿದ್ದು ಮತ್ತು ನನ್ನ ಫಂಕ್ಷನ್ಗೂ. ಅದಕ್ಕೆ ಇಲ್ಲೂ ಸ್ವಲ್ಪ ಫೋಟೋಸ್ನ ಅಟ್ಯಾಚ್ ಮಾಡಿದ್ದಾರೆ ನೋಡಿ. ನಾನು ನಮ್ಮಮ್ಮ ಎಷ್ಟು ಕ್ಯೂಟ್ ಆಗಿದ್ದೀನಿ ನೋಡಿ ಗಾಯ್ಸ್. ನಂಗೆ ನೋಡಿ ಇಷ್ಟ ಆಗುತ್ತೆ. ಹೌದು, ಅವಾಗಂತೂ ಈ ಥರದ್ದು ಹುಚ್ಚು ಕ್ರೇಜ್ ಅಂದರೆ ನೋಡಿ. ನಾನು ಇಲ್ಲಿ ಇದೆಲ್ಲ ನೋಡ್ಬಿಟ್ಟು ಇಷ್ಟು ಚಿಕ್ಕ ವಯಸ್ಸಿಗೆ ಏನು ಸ್ಟೈಲ್ ಇರ್ತೀಯ ಅಂತ ಅನ್ನೋದು. ಇವಾಗ ಎಲ್ಲ ಥರ ಸ್ಟಿಕರ್ಸ್ ಹೌದು. ಇವಾಗ ಇಲ್ಲೊಂದೆಲ್ಲ ಅನ್ಸ್ಕೊಂಡು ಸ್ಟೈಲ್ ಮಾಡ್ತಾ ಇದ್ವಿ ಆ ಕಾಲದಲ್ಲಿ. ಹಂಗಂತ ನಮ್ಗೇನು ವಯಸ್ಸಾಗಿಲ್ಲ, ನಾವು ಈ ಏಜಲ್ಲಿ ಇದ್ದಾಗ ಅದೇ ಒಂಥರ ಏನೋ. ಹೌದು. ಬಟ್ ರಾಣಿ ನಮ್ಮ ದಿಶಾ ಎಷ್ಟು ಸ್ಟಿಚ್ ಆಗಿದೆ ಆ್ಯಕ್ಚುಲಿ. ಇದು ಒಂದು 3 ಸ್ಟಿಚ್. ದೇವ್ರೆ, ಅದು ಮುಖನೇ ಇದಾಗುತ್ತೆ ಅಷ್ಟು ಕಾಣಿಸ್ತಾ. ನಾನು ಕರೆಕ್ಟಾಗಿ ನನ್ನ ಬರ್ಡೇಗೆ ಒಂದು ವೀಕ್ ಅನ್ನೋ ಇತ್ತು, ಅವಾಗ ಈ ಥರ ಆಗ್ಬಿಟ್ಟು ಅದಕ್ಕೆ ವಿಡಿಯೋ ಚೆನ್ನಾಗಿರೋದಲ್ವಾ ಅಲ್ವಾ. ಪ್ರತಿ ವರ್ಷ ನನ್ನ ಚಿಕ್ಕವಳು ಇದ್ದಾಗಿಂದ ಎಷ್ಟು ಒಂದು ಸರ್ಟನ್ ಏಜ್ವರೆಗೂ ನನ್ನ ಬರ್ಡೇ ಆಲ್ಮೋಸ್ಟ್ ಒಂದು 12 ಇಯರ್ಸ್ವರೆಗೂ ಕಡೆ ಈ ಥರ ಫೋಟೋಸ್ ತೆಗ್ಸಿ ಎಲ್ಲ ರಿಸರ್ವ್ ಆಗಿದ್ದೀವಿ ಗೊತ್ತಾ. ಎಲ್ಲ ವರ್ಷ ಬರ್ಡೇನು ಮಾಡಿದ್ರೆ, ಮತ್ತೆ ಒಂದೊಂದು ವರ್ಷ ಬರ್ಡೇ ಅಲ್ವಾ, ಇವಾಗ ನೋಡ್ತೀನಿ ಅನ್ಸುತ್ತೆ. ಒಂದೊಂದು ವರ್ಷ ಬರ್ಡೇ 3 ಜೊತೆ 4 ಬಟ್ಟೆ ಚೇಂಜ್ ಮಾಡಿದ್ದೀನಿ ಒಂದು ಬರ್ಡೇಗೆ. ನಿದ್ದೆ ಮಾಡೋಣ. ಓಕೆ, ಲೇಟ್ ಆಗ್ತಿದೆ. ಮಾರ್ನಿಂಗ್ ಎದ್ಬಿಟ್ಟು ಏನೇನು ಮಾಡ್ತೀವಿ ನೋಡಿ. ನಾನು ಬೇರೆ ನಾಳೆ ಊರಿಗೆ ಹೋಗ್ಬೇಕು, ಬಿಟ್ಟು ಬರ್ತಾಳೆ ಹೋಗಿ. ನಮ್ದು ಯಾರು ಬಂದಿಲ್ಲ, ಅದಕ್ಕೆ ಅದನ್ನು ಪಾಪ ಊರು ಕಸಿ. ಇವಾಗ ಸ್ವಲ್ಪ ನನ್ನ ರಜೆ ಇದೆ ನಮಗೆ. ಇವಾಗ ಒಂದು ಮಂಡೇ ತನಕ ರಜಾ ಕೊಡ್ತಾರೆ, ಒಂದು 4 days ರಜಾ. ಆನ್ ಮಾಡಿಸಿದ್ಲು ವಿಡಿಯೋನ. ಏನು ಹೇಳ್ತೀಯ ಹೇಳಮ್ಮ? ಏನಿಲ್ಲ, ಎದ್ದು ಫ್ರೆಶ್ ಅಪ್ ಎಲ್ಲ ಆದ್ವಿ. ಇವಾಗ ತಿಂಡಿ ತಿನ್ನೋಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಏನಿರಬೇಕು ಅಂತ ಅಂದ್ಕೊಂಡೆ ಗೊತ್ತಾ ನೀವು? ಹೂ ನೋಸ್ ಹೂ ಬೆಟರ್ ವೀಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಯಾರ್ಯಾರು ನೋಡಿಲ್ಲ ಹೋಗ್ಬಿಟ್ಟು ನೋಡಿ. ಅದರಲ್ಲಿ ಮಾರ್ಕೆಟ್ಸ್ ಕೊಟ್ಟೋ ನನ್ನ ಬರ್ಡೇಗೆ. ಅದರಲ್ಲಿ ಮೆಮೊರೀಸ್ ಒಂದು ಅಂತ ಹೇಳಿದ್ದೆ. ಯಾವುದೇ ಮೆಮೊರೀಸು ಅಂತಂದರೆ ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಇದೇ ನನ್ನ ಮೆಮೊರೀಸ್ ಗಿಫ್ಟ್ ಅಂತ ಹೇಳಿದ್ದು. ಇದರಲ್ಲಿ ನನ್ನದು ಗ್ರೂಪ್ ಫೋಟೋ ಅಂತ ಹೇಳಿದ್ನಲ್ಲ, ನೋಡಿ ಇದೇ ಗ್ರೂಪ್ ಫೋಟೋ ಹಾಕಿರೋದಿರು. ಮತ್ತು ಇದೆಲ್ಲ ನನ್ನ ಸಿಂಗಲ್ ಫೋಟೋಸ್. ಇದು ನೋಡಿ, ಇದೂ ನನ್ನ ಬರ್ಡೇಗೆ ಗಿಫ್ಟ್ ಅಂತಲೇ ಕೊಟ್ಟಿದ್ದು. ಇದರಲ್ಲಿ ಸುಮಾರು ಫೋಟೋಸ್ ಹಾಕಿದ್ದಾರೆ. ಒಂದೊಂದು ಫೋಟೋನ ಎಕ್ಸ್ಪ್ಲೇನ್ ಮಾಡ್ತೀವಿ ಬನ್ನಿ. ಸೊ ಈ ಫೋಟೋ ನೀವು ನೋಡ್ತಿದ್ರೆ ನಂದು ದೀಕ್ಷಿತಂದಿದ್ದು ಮನೆಗೆ ಹೋಗಿದ್ವಿ. ಫಸ್ಟ್ ಟೈಮ್ ನಾವು ಧನು ಮನೆಗೆ ಹೋಗಿದ್ದು. ಆವಾಗ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆಯಿತಾ. ಧನು ಮನೆಗೆ ಹೋಗ್ಬೇಕಾದ್ರೆ ಸೀರೆ ಹಾಕೊಂಡು ಫೋಟೋಸ್ನ ತೊಗೋಬೇಕು ಅಂತಂದ್ಬಿಟ್ಟು, ಅದಕ್ಕೆ ಎಲ್ಲರೂ ಸೀರೆ ಹೋಗಿದ್ವಿ. ಅದರಲ್ಲಿ ನಾವು ಫಸ್ಟ್ ಅವ್ರ ಮನೆಗೆ ಹೋದಾಗ ತೊಗೊಂಡಿದ್ದು ಫೋಟೋ ಇದು. ಅವ್ರ ಮನೆ ಹಿಂದೆ ಕಡೆ ಬ್ಯಾಕ್ಗ್ರೌಂಡ್ ಸಖತ್ತಾಗಿರುತ್ತೆ, ಫುಲ್ ತೋಟ ಅಲ್ವಾ, ಮಸ್ತಾಗಿತ್ತು. ಅದಕ್ಕೆ ತೊಗೊಂಡಿದ್ದು ಫೋಟೋ ಇದು. ಅದೆಲ್ಲ ಫೋಟೋಸ್ನು ಇದು ಮಾಡು. ಇದನ್ನು ನೋಡಿ, ಇದು ಅಲ್ಲೇ ತೊಗೊಂಡಿದ್ದು. ಇದು ನಂದು ಬಿಂದುದು ಜೊತೆ ತೊಗೊಂಡಿದ್ದು. ಇದು ನಾವು 3 ಜನ ತಗೊಂಡು ಬಾ ಹತ್ರಕ್ಕೆ. ಇದು ನಾವು 3 ಜನ ತೊಗೊಂಡಿದ್ದು. ಇದು ನಂದು ಬಿಂದುದು. ಇದೆಲ್ಲ ಒಂದೇ ಪ್ಲೇಸಲ್ಲಿ ತೊಗೊಂಡಿದ್ದು ಫೋಟೋ. ಆ್ಯಕ್ಚುಲಿ ಆವಾಗ ಎಕ್ಸಾಮ್ ಟೈಮ್ ಆಯ್ತಾ, ಒಂದಿನ ಬಿಟ್ಟು ಮ್ಯಾಥ್ಸ್ ಎಕ್ಸಾಮ್ ಇತ್ತು. ಅದಕ್ಕೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತಂದ್ಬಿಟ್ಟು ಗ್ರೂಪ್ ಸ್ಟಡಿ ಮಾಡೋಕ್ಕೆ ಹೋಗಿದ್ವಿ. ತಗೊಂಡಿದ್ದು ಫೋಟೋಸು ಇದು ಇವೆರಡೂ ಒಂದೇ ದಿನ ತಗೊಂಡು. ಅದು ಮೇಲ್ಗಡೆದು ಕಣೆ, ಅದು ಮೇಲ್ಗಡೆ ಕಾಲೇಜಲ್ಲಿ ತಗೊಂಡಿರೋ ಫೋಟೋ. ಇದು ಪರವಾಗಿಲ್ಲ, ಒಂದೇ ದಿನ ತಾನೇ ಹೇಳ್ತೀನಿ. ಇದು ನ್ಯೂ ಇಯರ್ ಇತ್ತು ಆಯ್ತಾ, 2025 ನ್ಯೂ ಇಯರ್. ನೆಕ್ಸ್ಟ್ ಡೇ ನಮ್ಮ ಕಾಲೇಜಲ್ಲಿ ಏನು ಫುಡ್ ಫೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸ್ಮಾರ್ಟ್ ರಿಲಯನ್ಸ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ತಿದ್ವಿ. ಇಲ್ಲಿ ನೋಡ್ಬೋದು ನಾವು ಅಲ್ಲಿ ಇದು ಶಾಪಿಂಗ್ ಐಟಮ್ಸ್ ಎಲ್ಲ ನಮ್ಮ ಬ್ಯಾಗ್ ಇದೆ ಆ್ಯಕ್ಚುಲಿ. ಅಂದರೆ ಕೆಳಗಡೆ ನಾವೆಲ್ಲ ಐಟಮ್ಸ್ ಇಟ್ಟಿದ್ವಿ, ನಮ್ಮ ಮೇಲ್ಗಡೆ ಯಾರು ಹೊತ್ಕೋದ್ಕೋ ತಿರ್ಗಾಡ್ತಾರೆ ಅಂತ ಅಂದ್ಬಿಟ್ಟು ಬ್ಯಾಗ್ ಹಾಕಿದ್ದೀವಿ. ಸೊ ಇದು ಮಿರರ್ ಪಿಕ್. ಆ್ಯಸ್ ಯೂಶ್ವಲ್ ಯಾರು ಹೋಗ್ಬೇಕಾದ್ರೆ ಮಿರರ್ ಕಾಣಿಸಿದ್ರೆ ಮಿರರ್ ಪಿಕ್ ಇರಲೇಬೇಕಲ್ವಾ. ಇದು ನೋಡಿ,
ಇದು ಅವತ್ತಿನ ದಿನ ನಾವು ಕಾಲೇಜಿಂದ ಹೊರಟಿದ್ದು. ಇದು ನ್ಯೂ ಇಯರ್ ದಿನ ಮಾಡಿ ತಗೊಂಡಿದ್ದ ಫೋಟೋ. ಮತ್ತು ಇದ್ರದ್ದು ವ್ಲಾಗ್ ಕೂಡ ಇದೆ, ನ್ಯೂ ಇಯರ್ ವ್ಲಾಗ್ ಅಂತ. ಈ ಯೂಟ್ಯೂಬ್ ಚಾನಲ್ ಇಲ್ಲ, ದಿಶಾ ಸಂಜನಾ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗ್ಬಿಟ್ಬೇಕಾದ್ರೆ ನೀವು ನೋಡ್ಬೋದು. ನಮ್ಮ ಸೀನಿಯರ್ಸ್ ಫೇರ್ವೆಲ್ಗೆ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು. ನೆಕ್ಸ್ಟ್ ಇದು ನಂದು ಬಿಂದು ಫೋಟೋ. ಈ ಫುಲ್ ಫೋಟೋ ಇಲ್ಲಿದೆ ನೋಡಿ, ನಂದು ಬಿಂದುದು. ಇದೂ ಧನೋರ್ ಮನೆಗೆ, ಇಲ್ಲಿ ನೋಡಿ ಧನೋರ್ ಮನೆ ಕಾಣಿಸ್ತಿದೆ ಹಿಂದೆಗಡೆ, ಇದು ಮುಂದೆಗಡೆ ಅಲ್ಲ. ಸೊ ಇಲ್ಲಿ ನಂದು ಬಿಂದುದು ಫೋಟೋ ಇದೆ. ಇದನ್ನು ಅವ್ರ ಮನೆಗೆ ಹೋಗಿದ್ದಾಗ ತೊಗೊಂಡಿದ್ದು, ಸೇಮ್ ಡೇ ನೆಕ್ಸ್ಟ್ ಸೆಮ್ಮಲ್ಲಿ ಇದ್ದಾಗ ತೊಗೊಂಡಿರೋ ಫೋಟೋ ಇದು. ಆ್ಯಕ್ಚುಲಿ ಈ ಫೋಟೋನ ಸುಮ್ಮನೆ ನಾವು ತೊಗೊಂಡಿದ್ದು, ಆದರೆ ಸಕ್ಕದಾಗಿ ಬಂತು. ಹೆವಿ ಇಷ್ಟ ಈ ಫೋಟೋ ನನಗೆ. ನೆಕ್ಸ್ಟ್ ಈ ಫೋಟೋ ಇದು ಧನು ಬರ್ಡೇಲಿ ತೊಗೊಂಡಿರೋ ಫೋಟೋ. ಇದು ಧನು ಬರ್ಡೇ ವ್ಲಾಗೂ ಮಾಡಿದ್ವಿ. ಧನು ಬರ್ಡೇ ವ್ಲಾಗು ನೋಡ್ಬೇಕಾದ್ರೆ ನೀವು ದಿಶಾ ಸಂಜೆ ಹಾಕೊಂಡು ಹೋಗ್ಬಿಟ್ಟು ನೋಡಿ. ಸೊ ಇದು ಅವಾಗ ತೊಗೊಂಡಿರೋ ಫೋಟೋ, ಅವ್ರು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ ಅವಾಗ ತೊಗೊಂಡಿರೋ ಫೋಟೋ. ನೆಕ್ಸ್ಟು ಇದು ನಮ್ಮ ಫ್ರೆಶರ್ಸ್ ಡೇಗೆ ತೊಗೊಂಡಿರೋ ಫೋಟೋ. ಇದನ್ನ ಸೋಷಲ್ಸಲ್ಲಿ ಮಾಡಿಸಿದ್ರು, ಅವಾಗ ತೊಗೊಂಡಿದ್ದ ಫೋಟೋ. ಇದು ನಮ್ಮ ಕಾಲೇಜ್ ಗ್ರೌಂಡಲ್ಲೇ ತೊಗೊಂಡಿರೋ ಫೋಟೋ. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗು ಫಸ್ಟ್ ಸೆಮ್ಮಲ್ಲಿ ಇದ್ದಾಗ ನಾವು ಈ ಫೋಟೋ ತೊಗೊಂಡಿರೋದು. ನೋಡಿ ಹೆಂಗಿದೀವಿ ಅವಾಗಲ್ಲ, ಫುಲ್ ಅವಾಗ ಫೋಟೋ. ಈ ಫೋಟೋ ಬಿಂದು ಮನೆಗೆ ಹೋಗಿದ್ವಿ. ನನ್ನ ಪಾಪುದು ನಾಮಕರಣ ಇತ್ತು, ಸೊ ಆಡ ಇನ್ವೈಟ್ ಮಾಡಿದ್ಲು. ಫಸ್ಟ್ ಫಂಕ್ಷನ್ ನಾವೆಲ್ಲ ಅಟೆಂಡ್ ಮಾಡಿರೋದದು ಫ್ರೆಂಡ್ಸಲ್ಲಿ. ಹಾಗೆ ತಾನು ಹೇಳ್ದಂಗೆ ಬಿಂದೋರ ಅಕ್ಕನ ಪಾಪುದು ನಾಮಕರಣ ಇತ್ತು, ಅದಕ್ಕೇ ಹೋಗಿದ್ದು ನಾವು. ಆ್ಯಕ್ಚುಲಿ ಕರೆಕ್ಟ್ ಫ್ರೆಂಡ್ಸಲ್ಲಿ ನಾವು ಅಟೆಂಡ್ ಮಾಡಿ ಫಸ್ಟ್ ಫಂಕ್ಷನ್ ಅದು. ಸೊ ಅವಾಗ ಈ ಥರ ರೆಡಿ ಆಗಿಬಿಟ್ಟು ಹೋಗಿದ್ವಿ. ಅಲ್ಲಿ ಅವ್ರ ಮನೆಗೆ ಮುಂಚೆನೇ ಹೋಗ್ಬಿಟ್ಟಿದ್ವಿ, ಅಲ್ಲಿ ರೆಡಿ ಆಗ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಸೇಮ್ ಡೇನೇ ಇದು ಸಂಜೆ ತಗೊಂಡಿರೋದು. ಅವತ್ತು ಅಲ್ಲೇ ಲೈಟಿಂಗ್ಸ್ ಸ್ಟಾರ್ಟ್ ಆಗಿತ್ತು. ಅವತ್ತು ಈವ್ನಿಂಗ್ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಲೈಟಿಂಗ್ಸ್ ನೋಡೋಕ್ಕಂತ ಅವತ್ತು ಈವ್ನಿಂಗ್ ಹೋಗಿದ್ವಿ. ಅವಾಗಿನ ಫೋಟೋ ಇದು ದೀಕ್ಷಿತಂದು ಮತ್ತು ದಿಶಂದು. ಅವ್ರ ಮನೆಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಅವಾಗ ತೊಗೊಂಡಿರೋ ಫೋಟೋ. ಅವ್ರ ಮನೇಲಿ ಹೋಗಿದ್ವಲ್ಲ, ಅದಕ್ಕೆ ಸುತ್ತಮುತ್ತ ಪ್ಲೇಸಸ್ ಎಲ್ಲ ತೋರಿಸ್ಬೇಕಾದ್ರೆ ತೊಗೊಂಡಿರೋ ಫೋಟೋ ಇದು. ನೆಕ್ಸ್ಟ್ ಈ ಫೋಟೋ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ರೆಡಿ ಆಗಿದ್ದು. ಮೀನ್ಸ್ ಮಾರ್ನಿಂಗ್ ಎಲ್ಲ ಫುಲ್ ಸಿಂಪಲ್ ಆಗಿ, ಆಮೇಲೆ ನೈಟ್ ಎಲ್ಲ ಸ್ಯಾರಿ ಉಟ್ಕೊಂಡೆಲ್ಲ ರೆಡಿ ಆಗಿಬಿಟ್ಟು ಇದು ಮಾಡ್ತೀವಿ. ಆ ಫೋಟೋ ಈ ವರ್ಷದ್ದಲ್ಲ, ಇದು ಹೋದ ವರ್ಷದ್ದು ಇದು ಫೋಟೋ. ನೆಕ್ಸ್ಟ್ ಇದು ನಮ್ಮ ಜೂನಿಯರ್ಸ್ಗೆ ನಾವು ಫ್ರೆಶರ್ಸ್ ಡೇ ಮಾಡ್ಬೇಕಾದ್ರೆ ತೊಗೊಂಡಿರೋ ಫೋಟೋ. ಬಿಂದೋರ್ ಊರಿಗೆ ಹೋಗಿದ್ವಿ. ಬಿಂದೋರ್ ಮನೆ ಈ ಮೈಸೂರಲ್ಲಿರೋ ಮನೆಗೆಲ್ಲ ಬಿಂದೋರ್ದು ಊರಿಗೆ ಹೋಗಿದ್ವಿ. ಅವಾಗ ಅಲ್ಲಿ ತಗೊಂಡಿರೋ ಫೋಟೋ. ಅವ್ರ ಊರಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಮಾಡ್ತಿದ್ರು, ಅದಕ್ಕೆ ನಮ್ಮನ್ನು ಕರೆದಿಲ್ಲ, ಅದಕ್ಕೆ ನಾವು ಹೋಗಿ ಅಲ್ಲಿ ತಗೊಂಡಿರೋ ಫೋಟೋ. ಆ ಡ್ಯಾಮ್ ಮಾತ್ರ ಮಸ್ತಾಗಿದೆ ಅಂದ್ಕೊಳ್ಳಿ. ಇದು ನಾವು ಫಸ್ಟ್ ಟೈಮ್ ಹೋಗಿರೋ ಗೋಪಾಲ ಸ್ವಾಮಿ ಬೆಟ್ಟ. ಈಗ ಒಂದು ಬ್ಲಾಗ್ ಹಾಕಿದ್ವಿ, ಬಟ್ ನಾವು ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋಗಿದ್ರಲ್ಲ ಅವಾಗಿಂದಿದ್ದು. ಇವೆಲ್ಲ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಕಾಲೇಜ್ ಕಡೆಯಿಂದ ಹೋಗಿದ್ವಿ ಅಂತ. ಸೊ ಅವಾಗ ತಗೊಂಡ ಫೋಟೋ. ಇದು ರ್ಯಾಂಡಮ್ ಆಗಿ ಅವಾಗ ತಗೊಂಡ ಫೋಟೋ. ಇದು ಧನೋರ್ ಮನೆಗೆ ಮತ್ತೆ ಹೋಗಿದ್ವಿ ಸೆಕೆಂಡ್ ಟೈಮ್ ಹಬ್ಬ. ಅವ್ರ ಊರಲ್ಲಿ ದೀಪಾವಳಿ ಹಬ್ಬನ ಸಖತ್ತಾಗ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅವಾಗ ನಮ್ಮನ್ನು ಕರೆದಿದ್ರು, ಅವಾಗ ನಾನು ಬಿಂದು ತಗೊಂಡ ಫೋಟೋ ಇದು. ಸೊ ನೆಕ್ಸ್ಟ್ ಇದು ನಮ್ಮ ಕಾಲೇಜಲ್ಲಿ ಮಹಾದಸರಾ ಮಾಡೋ ಟೈಮಲ್ಲಿ ಎತ್ನಿಕ್ ಡೇ ಇತ್ತು, ಅವಾಗ ಈ ಫೋಟೋ ತೊಗೊಂಡಿರೋದು. ಈ ಫೋಟೋನು ಗುಂಡಾಲ್ ಡ್ಯಾಮಲ್ಲೇ ತೊಗೊಂಡಿರೋದು. ಅದೇ ನಾವು ಗುಂಡಾಲ್ ಡ್ಯಾಮ್ಗೆ ಹೋಗಿದ್ವಿ, ಬಿಂದು ಅವ್ರ ಊರಿಗೆ ಹೋಗಿದ್ದಾಗ ಅಂತಂದಲ್ಲ ಅವಾಗ ತೊಗೊಂಡಿರೋದು. ಈಗ ಧನೋರ್ ಊರಿಗೆ ಹೋಗಿದ್ವಿ ಅಂತಂದ್ರೆ ಇಲ್ಲಿ ಪ್ಲೇಸಸ್ ಎಲ್ಲ ಹೋಗಿದ್ವಲ್ಲ, ಹಂಗೆ ಇನ್ನೊಂದು ದಿನ ಈ ಪ್ಲೇಸ್ಗೆ ಹೋಗಿದ್ವಿ. ಅಲ್ಲಿ ಸುಮಾರು 3 days ಏನೋ ಪ್ಲೇಸಸ್ಸೇ ಸುತ್ತಾಡಿದ್ನು. ಅವತ್ತು ಇದು ಬಿಂದೋರ್ ಮನೆ ಫಂಕ್ಷನ್ಗೆ ಅಂತ ಇಲ್ಲಿ ತೋರಿಸಿದ್ನಲ್ಲ, ಅವತ್ತಿನ ದಿನ ನಾವು ಚಾಮುಂಡಿ ಬೆಟ್ಟ ಅಂತೀವಿ, ಸಾರಿ ಅರಮನೆಗೆ ಹೋಗಿದ್ದಾಗ ತಗೊಂಡಿರೋ ಫೋಟೋ ಇದು ನಂದು ಬಿಂದುದು. ಎಲ್ಲ ಅದು ಫುಲ್ ಎಮೋಷನ್ಸ್. ಅದು ನಮ್ಮ ಮಹಾದಸರಾ ಟೈಮಲ್ಲಿ ಈ ಫೋಟೋ ಅಷ್ಟೇ. ಸೊ ಇಷ್ಟು ಮೆಮೊರೀಸ್ ಇದೆ ಈ ಡೇಸಲ್ಲಿ ವ್ಲಾಗ್ ಮಾಡಬೇಕು. ನಮ್ಮ ಫಸ್ಟ್ ಡೇಯಿಂದ ಹೆಂಗೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು, ಹೆಂಗೆಲ್ಲರೂ ಮಾತಾಡಿದ್ವಿ. ನನಗೆ ಇನ್ನೂ ನೆನಪಿದೆ. ನಿನ್ನ ಇವಾಗಲೇ ಹೇಳ್ಬೇಡ, ಅವಾಗ ಹೇಳಕ್ಕೆ ಏನಿರಲ್ಲ. ಓಕೆ, ಅದೊಂದು ಹೇಳೋಣ. ಬೇಡ ಅದೊಂದು ಫಸ್ಟ್ ಡೇ ಆಫ್ ಕಾಲೇಜ್ಗೆ ಬಂದಾಗ ಅಂದರೆ ನಮ್ಮದು 3 days ಇಂಡಕ್ಷನ್ ಪ್ರೋಗ್ರಾಮ್ ಮಾಡಿದ್ರು. ಇಂಡಕ್ಷನ್ ಪ್ರೋಗ್ರಾಮ್ ಮಾಡಿ 3 days ಆದಮೇಲೆ ನಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ನಾನು ಬಿಂದು ಆ್ಯಕ್ಚುಲಿ ಕೂತಿದ್ದಾಗ ದಿಶಾ ಬಂದ್ಬಿಟ್ಟು ಹೆಂಗೆ ಕೇಳಿದ್ರು ಅಂದರೆ ಕೆನ್ ಐ ಸಿಟ್ ಹಿಯರ್ ಅಂತ. ದಿಶಾ ಹಂಗಲ್ಲ, ಬಿಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾಳೆ. ಎಕ್ಸ್ಕ್ಯೂಸ್ ಮೀ, ಕೆನ್ ಐ ಸಿಟ್ ಹಿಯರ್ ಅಂತ. ಅದನ್ನ ಬಿಂದು ಅಪ್ಕಮಿಂಗ್ ಬ್ಲಾಗ್ಸ್ ಅದೇ ಹೇಳ್ತೀವಿ ಇನ್ನಲ್ಲ, ಆ ಟೈಮಲ್ಲಿ ಹೇಳ್ತಾಳೆ ಬಿಡಿ. ಹಂಗೆ ಕೇಳಿದ್ದು ನಮ್ಮ ಶುರುವಾಗಿದ್ದು ಫ್ರೆಂಡ್ಶಿಪ್ಪು. ಇವಾಗ 4 ಮೆಂಬರ್ಸ್ ಆದ್ವಿ. 4 ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಹೆಂಗೆ ಜಾಯಿನ್ ಆದ್ಲು ಅಂತಲೂ ಹೇಳ್ತೀವಿ, ಆ ಸ್ಟೋರಿಲಿ ಹೇಳ್ತೀವಿ. ಆ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿರೋದು, ಅದನ್ನ ನೋಡಿ ವೆಯ್ಟ್ ಮಾಡಿ, ಆ ವ್ಲಾಗ್ ಕೂಡ ಬರುತ್ತೆ. ಇಂದು ಮತ್ತೆ ಧನು ಆಲ್ರೆಡಿ ಫ್ರೆಂಡ್ಸ್ ಆಗೇ ಬಿಟ್ಟಿದ್ರು. ಸೊ ಆವಾಗ ನಾನು ಬಂದ್ಬಿಟ್ಟು ಅವತ್ತಿನ ದಿನ ಫಸ್ಟ್ ಡೇ ಬಂದನಲ್ಲ, ಆವಾಗ ಕೂತ್ಕೊಂಡನಲ್ಲ, ಅವಾಗೇನು ಅಷ್ಟೊಂದು
ಮಾತಾಡ್ಸಲಿಲ್ಲ, ಸುಮ್ಮನೆ ಹ್ಞೂ ಅಂತ ಅಂದ್ಕೊಂಡು ಅಷ್ಟೇ. ಅದ್ರ ನೆಕ್ಸ್ಟ್ ದಿನನೇ ಬಿಂದು ಬಂದಿರಲಿಲ್ಲ. ಅವಾಗ ನಾನು ಮತ್ತೆ ನಾನು ಆಗಿದ್ದು. ಅದಾದಮೇಲೆ ಹಂಗೆ ಸ್ಟಾರ್ಟ್ ಆಯಿತು. ಒಟ್ಟಿನಲ್ಲಿ ಫಸ್ಟ್ ಮಾತಾಡ್ಸಿದ್ದೆ ಬಿಂದುನ. 3 ಮೆಂಬರ್ಸ್ ಕನೆಕ್ಟ್ ಆಗಿರೋದು ಬಿಂದುವಿಂದಾನೆ. ಎಲ್ಲರೂ ಫಸ್ಟ್ ಬಿಂದುನೇ ಫ್ರೆಂಡ್ ಮಾಡ್ಕೊಂಡಿರೋದು. ನಾನು ಕೂಡ ಫಸ್ಟ್ ಫ್ರೆಂಡ್ ಆಗಿದ್ದು ಬಿಂದು ಜೊತೆನೆ. ಫಸ್ಟ್ ಡೇನೇ ಏನು ಫುಲ್ ಪರಿಚಯ ಇರೋರ ಥರ ಮಾತಾಡಿದ್ವಿ. ಅದು ಬಿಂದು ಜೊತೆ ಅದು ಫಸ್ಟ್ ನಾನು ಪರಿಚಯ ಆಗಿರೋದು ಕೂಡ ಫಸ್ಟ್ ಬಿಂದುಗೆ. ಇವಳು ಕೂಡ ಫಸ್ಟ್ ಹೋಗಿ ಮಾತಾಡ್ಸಿದ್ದು ಬಿಂದು ಜೊತೆನೆ. ಅವಳು ಕೂಡ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನೆಕ್ಸ್ಟ್ ಬರ್ತೀವಿ, ಕಾಯ್ತಾ ಇರಿ. ಅದು ಒಂಥರ ಡಿಫ್ರೆಂಟು. ಸೊ ನೆಕ್ಸ್ಟ್ ಮೋಸ್ಟ್ಲಿ ನಾನು ದೀಕ್ಷಿತನ ಬರ್ಡೇ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಇದು ನಮ್ಮ ಬರ್ಡೇ ವ್ಲಾಗ್ ಬೇಕಾ ಅಂತ. ಸೊ ನೆಕ್ಸ್ಟ್ ಆ ಬರ್ಡೇ ವ್ಲಾಗ್ ಹಾಕ್ತೀವಿ, ನೋಡ್ತೀವಿ, ಎಂಜಾಯ್ ವೆಯ್ಟ್ ಮಾಡಿ. ಓಕೆ, ಸೊ ಇವಾಗ ತಿಂಡಿ ತಿನ್ನೋ ಟೈಮ್ ಆಯಿತು, ಬನ್ನಿ. ಆಂಟಿ ಆಲೆ 2 ಟೈಮ್ಸ್ ಕರೆದೋದ್ರು, ನಾವು ವ್ಲಾಗ್ ಮಾಡ್ತಾ ಕೂತಿದ್ವಿ. ಓಕೆ ಅಷ್ಟೇ, ಹೋಗೋಣವಾ? ರೆಡಿ ಮಾಡಿದ್ದಾರೆ. ಏನು ವಾಂಗಿಬಾತ್ ಆಂಟಿ. ಒಂದು ಬಾಕ್ಸ್ಗೆ ಫ್ರೂಟ್ಸು ಕಟ್ ಮಾಡಿ ವಾಂಗಿಬಾತ್ ರೆಡಿ ಮಾಡಿ ಅವನಿಗೆ ಬಾಕ್ಸ್ ರೆಡಿ ಮಾಡ್ತಾ ಇದ್ದಾರೆ ಆಂಟಿ. ಓ, ವಡೆನೂ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಬಾಕ್ಸಿಗೆ ರೆಡಿ ಮಾಡಿ ಅವ್ರಿಗೆ ತಿನ್ನಿಸ್ಬಿಟ್ಟು 8 o'clock ಕಳಿಸ್ತಾ ಇರೋದೆ. ಮಾರ್ನಿಂಗ್ ನಿನ್ನೆ ನೈಟ್ ಫೋಟೋಸಲ್ಲೆಲ್ಲ ತೋರಿಸಿದ್ವಿ ಅಲ್ಲ, ಇವನೇ ದೇವಿಶ್. ನಾನು ಇವಾಗ ಊರಿಗೆ ಹೋಗ್ತೀನಲ್ವ ಮಧ್ಯಾಹ್ನ, ಇವನು ಕೂಡ ಹೋಗ್ತಾ ಇದ್ದಾನೆ, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಇವಾಗ ತಿಂಡಿ ತಿನ್ಕೊಂಡು 8:30 ಬಸ್ ಬರುತ್ತೆ, ಹೊರಡ್ತಾನೆ ಇವನು. ಆಂಟಿ ವಡೆ ಮಾಡಿದ್ದಾರೆ, ತಿಂತಾ ಇದ್ದೀವಿ. ದೇವಕ್ಕೆ ಹಾಕ್ಕೊಟ್ಟಿದ್ರಲ್ಲ, ಅದೆರಡು ಮಿಕ್ಕಿತ್ತು, ಅದಕ್ಕೆ ನಾನೊಂದು ಇದೊಂದು ತಿಂತಾ ಇದ್ದೀವಿ. ನೋಡೋಣ ಅಂತಂದ್ಬಿಟ್ಟು ಎಲ್ಲ ಕತ್ಲೆ ಮಾಡ್ತಿದ್ವಿ, ಇದೊಂದು ಹೇಳೋಣ ಅಂತಂದ್ಬಿಟ್ಟು ಮತ್ತೆ ಲೈಟ್ ಮಾಡಿ. ಆಂಟಿ ಬೈತಾ ಇದ್ದಾರೆ, ಆಲೆ ಕತ್ಲೆ ಮಾಡ್ತಾ ಇದೀಯ, ಆಲೆ ನೀನು ದೀಪ ಹಚ್ತಾ ಇದ್ದೀನಿ ಅಂತ. ಬರ್ತಾ ಇದ್ದೀನಿ ಅಂತಂದ್ಬಿಟ್ಟು ಪಾದೆ ಹೋಟೆಲ್ ಮೂವಿನ. ಸೊ ತಗೊಂಬತ್ತೀನಿ, ನೀ ತಿಂತಾಯಿ. ಓಕೆ, ಹಾಕಿ ಇವಾಗ ಮೂವಿನ. ಚೇಸ್ ಅಲ್ಲ ತಿಂದ್ಬಿಟ್ಟಿದ್ದಾರೆ ಅವಳು. ಅಲ್ಲ, ಇವಳಿಗೆ ನಾನು ಮೂವಿ ಹಾಕು ಅಂತ ಹೇಳಿದ್ದು, ಅಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ಮಾಡಿ ಏನು ಮಾಡ್ತಾ ಇರೋದು ನೀನಲ್ಲಿ? ಏನೇ ಸುಮ್ಮನೆ ನೋಡ್ತಿದ್ದೆ ಹಿಂಗೆ. ಈಗ ನಾವು ಏನೋ ನೋಡೋಕ್ಕಂತ ತೆಗ್ದಿರ್ತೀವಿ, ಬೈ ಡಿಫಾಲ್ಟ್ ಆಗಾದರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಬಿಟ್ಟಿರ್ತೀವಿ. ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನಾನು ವಾಟ್ಸಪ್ ಓಪನ್ ಮಾಡಿದ್ದೆ. ನಾನು ಪ್ರತಿ ಸಲನೂ ಫೋನ್ ಇಟ್ಕೊಂಡು ಆನ್ ಮಾಡಿದಾಗ ಅದೇನೋ ಗೊತ್ತಿಲ್ಲ, ಫಸ್ಟ್ ಹೋಗೋದೆ ಕೈ ವಾಟ್ಸಪ್ಗೆ. ಏನೋ ನೋಡಬೇಕು ಅಂತಲೇ ತೆಗ್ದಿರ್ತೀನಿ, ಬಟ್ ಹೋಗೋದೆ ವಾಟ್ಸಪ್ಗೆ. ಇವಾಗ ಇನ್ಸ್ಟಾಗ್ರಾಮ್ ಬಂದಿದ್ದೀನಿ. ಸೊ ಬನ್ನಿ, ನಾವು ಬೇಗ ಕ್ಯಾಸ್ಗೋಸ್ಕರ ವಾಂಗಿಬಾತ್ನ ಕಲಿಸ್ತಾ ಇದ್ದಾಳೆ ದಿಶಾ. ಆಂಟಿ ಕೂಡ ವಡೆ ಹಾಕ್ಕೊಡ್ತಾ ಇದ್ದಾರೆ ನಮಗೆ. ದಿಶಾ 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 ಓ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ. ನನ್ನ ಜೊತೆ ಚಟ್ನಿ ಹಾಕ್ಬಿಡಿ ಗಾಯ್ಸ್. ನಾನು ಇವಾಗ ರೆಡಿಯಾಗಿ ಬರ್ತಿದ್ದಾಳೆ, ಆವಾಗ ಹೋದೋಳು ಇನ್ನೇನೋ ಮೂವಿನ ಮುಗಿತಿದೆ, ಬರ್ತಿದ್ದಾಳೆ. ಮೂವಿನೇ ಮುಗಿತಿದೆ. ಇಷ್ಟು ತನಕ ರೆಡಿ ಆಯ್ತಾಳೆ ಗುರುಗಳು, ಆಗಲ್ಲ ನನ್ನ ಜೊತೆ. ಆಯಿತು, ಹಿಂಗೆ ರೆಡಿ ಆಗೋದು. ಏನು ಇವಾಗಲೇ ಬಾಯ್ ಮಾಡ್ತಿದ್ಯಾ? ಏನು ಹೇಳ್ತಾರೆ ನನಗೆ, ಈ ಮೂವಿ ಮುಗ್ದಾದ್ಮೇಲೆ ನಂಗೆ ಕರ್ಕೋಗೋದು. ಇನ್ನೂ ಎಷ್ಟಿದೆ? ಇವಾಗ ಧರಣ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಿದ್ದೀನಿ. ಮೂವಿ ಮುಗಿಯೋವರೆಗೂ ಹೋಗೋದು ಬೇಡ ಅಂದ್ಕೊಂಡಿದ್ದೆ. 4 ಆಮೇಲೆ ಟೈಮ್ ಆಗೋಗುತ್ತೆ, ಅವಳಿಗೆ ಬಸ್ ಸಿಗಲ್ಲ ಅಂತ ಅಂದ್ಬಿಟ್ಟು ಕರ್ಕೊ ಹೋಗ್ತಿದ್ದೀನಿ. ಸೊ ಬನ್ನಿ, ಅವಳನ್ನ ಆಲ್ರೆಡಿ ಇವಾಗ ಬಿಡ್ತಾ ಇದ್ದಾಳೆ. ನಿನ್ನ ಕಡೆ ಕ್ಯಾಮ್ರಾ ತೋರಿಸ್ದಾಗ ಮಾತಾಡಬೇಡ, ನನ್ನ ಕಡೆ ಕ್ಯಾಮ್ರಾ ತೋರಿಸ್ದಾಗ ಮಾತಾಡೋದು ನೀನು. ಅಲ್ಲ, ಇನ್ನೇನು 1 o'clock ತನಕ ಇಟ್ಕೊಬಿಡ್ತಾಳೆ ಬಿಟ್ರೆ, ಅದಕ್ಕೇನೆ. ಇನ್ನು 12 o'clock ಆಗಿಲ್ಲ, ಸುಳ್ಳು ಹೇಳ್ತಾವಳೆ ನೋಡಿ ಟೈಮ್. ಇನ್ನು 12 o'clock ಆಗೈತಾ? 1 ಗಂಟೆ ಅಂತ ಹೇಳ್ಬಿಟ್ಟಲ್ಲ ನೀನು. ಹೆಂಗೆ? ಬಾ ಆಯ್ತು, ಹೋಗೋಣ. ಹಿಂಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಡ, ಆಮೇಲೆ ನನ್ನ ಮೇಲೆ ಹೇಳ್ಬಿಡು. ಸ್ಟಾರ್ಟ್ ಆಯ್ತಾ? ನಡಿ, ಅಲ್ಲೋಗಿ ಕಿಕ್ ಕೊಡಿವೆ, ಹುಷಾರು. ನಮ್ಮ ಗಾಡಿ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಸ್ಟಾರ್ಟ್ ಬೇರೆ ಆಯ್ತಲ್ಲ, ಸ್ವಲ್ಪ ಸರ್ವಿಸ್ ಕೊಡ್ಬೇಕು. ಇಲ್ಲಿ ಸ್ಟಾರ್ಟ್ ಮಾಡಿದ್ಲು. ಪಾಪ ಆಗ್ಬಿಟ್ಟು ಸೈಡ್ ಸೈಡ್ ಹಾಕೋದೇ ಕಷ್ಟ. ಸೈಡ್ ಸೈಡ್ ಹಾಕ್ಬಿಟ್ಟು ಕೊನೆಗೂ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಸಿಕ್ಕೊಬಿಟ್ಟು ಬನ್ನಿ ಹೋಗ್ಬಿಟ್ಟು ಬರೋಣ. ತಗೋ, ಹುಷಾರು. ಸರಿ, ಬಿಟ್ಬಿಟ್ಟು ಬರ್ತೀನಿ.